ಎಲ್ಲರಿಗೂ ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ. ಇದು ಮಾರ್ನಿಂಗ್ ಅಲ್ಲ, ಈವ್ನಿಂಗ್ ಆಗಿದೆ. 2ರಿಂದ 3 ಗಂಟೆ ಏನೋ ಆಗಿರ್ಬೋದು. 3 ಗಂಟೆ ಮೇಲೆ ಆಗಿದೆ. ಸೊ ಎಡಿಟಿಂಗ್ ಮಾಡ್ತಾಯಿದ್ದೀನಿ. ಎಡಿಟಿಂಗ್ ಆಗಿ ಇನ್ನು ಹೊರಗಡೆ ಹೋಗೋಣ. ಸೊ ನೋಡೋಣ ಏನು ಮಾಡ್ತೀನಿ ಅಂತ. ಈ ಥರ ಇದೆ ಲುಕ್ಸು. ಸೊ ನಾನು ಜಾಸ್ತಿ ವೀಡಿಯೋ ಮಾಡ್ತಾನೆ ಇಲ್ಲ. ಇಲ್ಲಿ ಬಂದಮೇಲೆ ಗೊತ್ತು ನಿಮಗೆ ಏನು ಇಂಟ್ರೆಸ್ಟಿಂಗ್ ಇಲ್ಲ. ಸೊ ನಂದು ಅಲ್ಲಿ ಮನೇಲಿರೋ ಸ್ವಲ್ಪ ಆದರೂ ಯೂಸ್ ಬರ್ತದೆ, ಒಂದು 200-300 ಯೂಟ್ಯೂಬಲ್ಲಿ. ಸೊ ಇವಾಗ ಅದು ಬರಲ್ಲ ಬಿಡಿ. ನನಗೆ ಮನೇಲಿದ್ದರೆ ಸ್ವಲ್ಪ ಕಂಟೆಂಟ್ ಬೇರೆ ಬರುತ್ತೆ. ಸೊ ಅಲ್ಲೊಬ್ಬ ಇದ್ದಾನೆ, ನಿಮ್ಗೆ ಕಾಣಿಸ್ತಿದೆಯಾ ಗೊತ್ತಾಗ್ತಾ ಇಲ್ಲ. ಕಾಣಿಸ್ತಿದೆಯಾ ನಿಮಗೆ? ಆರೆಂಜ್ ಕಲರ್. ಅದು ಚೆನ್ನಾಗಿ ನೋಡೋರಿಗೆ ಅಷ್ಟೇ ಕಾಣಿಸುತ್ತೆ, ಫುಲ್ ಅಲ್ಲಿದೆ. ಸೊ ಬನ್ನಿ ಎಡಿಟಿಂಗ್ ಮಾಡಿ ಮತ್ತೆ ಸಿಗ್ತೀನಿ. ಸುಮ್ಮನೆ ಒಂದು ರೆಕಾರ್ಡಿಂಗ್ ಮಾಡೋಣ ಅಂತ ತಂದೆ, 1 ನಿಮಿಷ ಆದರೂ ಬ್ಲಾಗ್ ಆಗಲಿ ಅಂತ. ಇಲ್ಲಿ ಯಾಕಪ್ಪ ಕುಂಬಳಕಾಯಿ ಕಟ್ಟಿದ್ದಾರೆ? ಇದು ಕಟ್ಟೋದ್ರಿಂದ ಏನಾದರೂ ಯೂಸ್ ಇದೆಯಾ? ಕಟ್ಟಿದ್ದಾರಪ್ಪ. ಯೂಸ್ ಇರ್ಬೋದು, ಯಾರಿಗೆ ಗೊತ್ತು. ಇಲ್ಲ, ಒಂದು ಸೈಂಟಿಫಿಕ್ ರೀಸನ್ ಇರುತ್ತೆ ಆಯಿತಾ. ಸೊ ಅದನ್ನ ಹುಡುಕ್ಬೇಕಷ್ಟೆ. ಸೊ ರೀಸನ್ ಇಲ್ಲದೆ ಏನೂ ಮಾಡಲ್ಲ ಗುರು. ನಾವೆಲ್ಲನೂ ಇದು ಹಿಂಗೆ ಸುಮ್ಮನೆ ಏನೋ ಅಂತ ಅನ್ಕೋತೀವಿ, ಬಟ್ ಅದಕ್ಕೇನೋ ಒಂದು ಸೈಂಟಿಫಿಕ್ ರೀಸನ್ ಅಂತ ಇದ್ದೇ ಇರುತ್ತೆ. ಅದು ಹುಡ್ಕೋದಕ್ಕೆ ನಾವು ಫೇಲ್ ಆಗಿಬಿಡ್ತೀವಿ ಅಷ್ಟೇ. ಸೊ ಅದನ್ನು ಹುಡುಕಿದ್ರೆ ಎಲ್ಲ ಏನೋ ಒಂದು ಆಚಾರ ವಿಚಾರ ಏನಿದ್ರು, ಸೊ ಅದರಲ್ಲಿ ಏನೋ ಒಂದು ಇದೆ, ಸೈಂಟಿಫಿಕ್ಕಾಗಿ ರೀಸನ್ ಇದೆ. ನಾವು ಸೈಂಟಿಫಿಕ್ಕಾಗಿ ನೋಡದೇ ಇರೋದ್ರಿಂದ ನಮಗೆಲ್ಲ ಇದು ಯಾಕೆ ಮಾಡ್ತಾರೆ ಅಂತ ಅನಿಸ್ಬಿಡುತ್ತೆ ಅಷ್ಟೇ. ಇವತ್ತು ಸಂಡೇ ಆದ್ರೂ ವೀಡಿಯೋ ಮಾಡೋಕ್ಕಾಯ್ತಾ ಇಲ್ಲ ನನ್ನ ಕೈಯಲ್ಲಿ. ಯಾಕೆ ಗೊತ್ತಿಲ್ಲ. ಅಂದರೆ ಅದಾದರೂ ನಾನು ಏನು ಮಾಡ್ತಾಯಿಲ್ಲ ಬಿಡಿ. ಬ್ಯಾಂಗ್ಳೂರಲ್ಲಿದ್ದು ಇಲ್ಲ ಊರಿಗೆ ಹೋಗಿ ಬಂದಿದ್ದಕ್ಕೆ ಈ ಥರ ಅಂತ ಹೇಳೋಂಗಿಲ್ಲ. ಯಾಕಂದರೆ ಇಲ್ಲಿರುವಾಗಲೂ ಹಂಗೆ ಒಂದು 8 ದಿನ ಏನು ದೊಡ್ಡ ಚೇಂಜಸ್ ಏನಾಗಲ್ಲ ಬಿಡಿ. ಸೊ ಇವಾಗ ಫೇಸಾಗಿ ಕಾಣಿಸಿರಲ್ಲ, ಯಾಕಂದರೆ ಬ್ಯಾಕ್ ಸೈಡಿಂದ ಬರ್ತಾ ಇರೋದು. ಇದು ಏನು ಹೇಳೋದು, ಇವಾಗ ಕಾಣಿಸ್ತಿದೆಯಲ್ವಾ? ಅಯ್ಯೋ ಎಲ್ಲ ಕ್ರಿಕೆಟ್ ಆಡ್ತಾ ಇದ್ದಾರೆ. ನಾನು ನಾಳೆಯಿಂದ ಬರ್ತೀನಿ ಮಾರ್ನಿಂಗ್ ಫುಟ್ಬಾಲ್ ಆಡೋಕ್ಕೆ, ಇಲ್ಲಾಂದರೆ ಆಗೋಲ್ಲ. ಸೊ ಇದು ನೇಲ್ಸ್ ಎಲ್ಲ ನೋವಿತ್ತಲ್ಲ, ಸೊ ಸ್ವಲ್ಪ ಕಡಿಮೆ ಆಗಿದೆ ಇವಾಗ. ಇನ್ನು ಪ್ರಾಪರಾಗಿ ಅಂತ ಹೇಳುವಂತಿಲ್ಲ. ಅದು ವೆಯ್ಟ್ ಮಾಡೋಕ್ಕೂ ಆಗೋಲ್ಲ, ಯಾಕಂದರೆ ಅದು ಹೋಗುತ್ತೆ, 2 ಹೋಗ್ಬಿಡುತ್ತೆ. ಅದೇನು ಗೊತ್ತಾ, ಇನ್ನು ಸ್ವಲ್ಪ ನಾನು ಫ್ರಂಟಲ್ಲಿ ನೇಲ್ ಕಟ್ ಮಾಡೋಕ್ಕೆ ಮರ್ತೋಗಿದ್ದೀನಿ. ಸೊ ಅದು ಮಾಡಿದರೆ ಸ್ವಲ್ಪ ಏನೋ ಒಂದು ಆಗ್ತಾಯಿತ್ತು, ಉಳ್ಕೋಬೋದಿತ್ತೇನೋ ಅನ್ಕೋತೀನಿ. ಯಾಕಂದರೆ ಇದು ಹೊಸ ನೇಲ್ಸ್ 2 ಚೆನ್ನಾಗಿ ಕ್ಲಿಯರಾಗಿತ್ತು. ಇವಾಗ ಕ್ಲಿಯರಾಗಿ ಚೆನ್ನಾಗಿ ಬಂದಿರೋ ಹೊಸ ನೀಲ್ಸ್ ನಾನು ನೋಡ್ಬಿಟ್ಟು, ಅಂದರೆ ತುಂಬ ದಿನ ಆದಮೇಲೆ ಈ ಥರದೊಂದು ನೀಲ್ಸ್ ಬಂದಿರೋದು. 1 ವೀಕೆಲ್ಲ ಬಿಟ್ಟಿದ್ದರೆ ಸೊ ಅದ್ರ ಫ್ರೆಂಡ್ ಸ್ವಲ್ಪ ಬಾಗಿತ್ತು, ಅದು ಹೋಗಿದ್ದರೆ ಹೆಂಗೋ ಸೇವ್ ಹಾಕ್ಕೊಳ್ತಿತ್ತು. ಇವಾಗ ನೇಲ್ಸ್ ಗತಿ ಫುಲ್ ಹೋಗ್ಬಿಟ್ಟಿದೆ. ಇವತ್ತು ಜಾಸ್ತಿ ಏನು ವ್ಲಾಗ್ ಮಾಡೋಕ್ಕಾಗಲ್ಲ ಗುರು. ವ್ಲಾಗ್ ಏನು ವ್ಲಾಗ್ ಕರ್ಮದು. ಸೊ ನಾಳೆಯಿಂದ ಏನು ಮಾಡ್ತೀನಿ ಅಂದರೆ 30 ಡೇಸು ಒಂದು ಚಾಲೆಂಜ್ ತಗೊಂಡು ನೋಡ್ತೀನಿ. ಅಂದರೆ ವ್ಲಾಗ್ ಏನಾದರೂ ಮಾಡ್ತೀನಿ, ಆದರೆ ಒಂದು ಪ್ರಾಪರ್ ಕಂಟೆಂಟ್ ಇರೋದು. ಸೊ ಡೈಲಿ ಒಂದೊಂದು ಯೋಚನೆ ಮಾಡಿ ಇಡ್ತೀನಿ. ಇವತ್ತು 30 ಡೇಸ್ ಅಟ್ಲೀಸ್ಟ್ ಒಂದು 7 ಡೇಸ್ಗಾದರೂ ಒಂದು ಒಳ್ಳೊಳ್ಳೆ ಕಂಟೆಂಟ್ಸ್ ಯೋಚನೆ ಮಾಡಿರ್ತೀನಿ. ಅಂದರೆ ಕಂಟೆಂಟ್ಸ್ ಅಂದರೆ ಜಾಸ್ತಿ ಫನ್ನಿ ಮಾಡೋದಕ್ಕಿಂತ ಕ್ಯಾಶುವಲ್ ವ್ಲಾಗ್ಸೇ ಮಾಡ್ತೀನಿ. ಆದರೆ ಏನು ಮಾಡ್ತೀನಿ ಅಂದರೆ ಕೆಲವೊಂದು ನಾನು ಅಂದ್ಕೊಂಡಿರೋಂಥದ್ದು, ಅಂದರೆ ಇವಾಗ ಒಂದು ಶಾಪ್ ಇದೆ, ಶಾಪು ಅದರಲ್ಲಿ ಬರೋ ಬಟ್ಟೆ ಎಲ್ಲ ತೋರಿಸೋದು. ಸೊ ಅದೊಂದು ದಿನ ಕಂಪ್ಲೀಟಾಗಿ ವೀಡಿಯೋ ಮಾಡ್ತೀನಿ. ಅದು ಆ್ಯಕ್ಚುಲಿ ಗೋಪುರದಲ್ಲಿ ಮಾಡಿದ್ರೆ ಆಗೋಲ್ಲ. ಅಂದರೆ ಅವತ್ತೊಂದು ಸಲ ಟ್ರೈ ಮಾಡಿದೆ, ಫುಲ್ಲು ಅವರು ಒಳಗಡೆ ಲೈಟ್ ಆನ್ ಮಾಡಿರ್ತಾರಲ್ಲ, ಫುಲ್ ಫ್ಲಿಕರ್ ಆಗ್ತಾ ಇರುತ್ತೆ. ಸೊ ಅದು ಅಲ್ಲಿ ವೀಡಿಯೋ ಗೋಪುರದಲ್ಲಂತೂ ಮಾಡೋಕ್ಕಾಗಲ್ಲ. ಅಂದರೆ ಗೋಪುರ ತೊಗೊಂಡು ಹೋಗಲ್ಲ. ನಾನು ಏನು ಮಾಡ್ತೀನಿ ಅಂದರೆ ಫೋನ್ ತೊಗೊಂಡು ಹೋಗ್ತೀನಿ. ಫೋನ್ಗಾದರೆ ಮೈಕ್ ಯೂಸ್ ಮಾಡ್ಬೋದು. ಸೊ ಆ ಮೈಕ್ ಯೂಸ್ ಮಾಡಿದ್ರೆ ಸ್ವಲ್ಪ ವಾಯ್ಸ್ ಎಲ್ಲ ಚೆನ್ನಾಗಿ ಬರುತ್ತೆ. ಆ ರೀಸನಿಂದ ಮೈಕ್ ಯೂಸ್ ಮಾಡಿಕೊಂಡು ವೀಡಿಯೋ ಮಾಡೋಣ ಅಂತ. ಮೈಕ್ ಹಾಕೋಕ್ಕೆ ಇದಕ್ಕೆ ಆಪ್ಷನ್ ಇಲ್ಲ, ನಾನು ಎಷ್ಟೋ ಸಲ ಹೇಳ್ಕೊಟ್ಟಿದ್ದೀನಿ. ಅದಕ್ಕೆ ಫೋನ್ ತೊಗೊಂಡೋದ್ರೆ ಫೋನಲ್ಲಿ ಕ್ಲಾರಿಟಿ ಕಮ್ಮಿ, ಏನು ಮಾಡೋದು. ಆದರೆ ಅದು ಲೈಟಲ್ಲೆಲ್ಲ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಅಂದರೆ ಲೈಟ್ ಇದ್ದರೂ ಅದೆಲ್ಲ ಅದು ಮ್ಯಾನೇಜ್ ಮಾಡ್ಕೊಳ್ಳುತ್ತೆ. ಗೋಪುರದಲ್ಲಿ ಅದಿಲ್ಲ. ಸೊ ಗೋಪುರದಲ್ಲಿ ನಮಗೆ ಸೆಟ್ಟಿಂಗ್ಸು ಜಾಸ್ತಿ ಮಾಡೋಕ್ಕಾಗಲ್ಲ, ಎಲ್ಲ ಆಟೋಮೆಟಿಕ್ಕಾಗಿ ಆಗುತ್ತೆ, ಅದರಲ್ಲಿರುತ್ತೆ. ಸೊ ಹಂಗೆ ಇದರಲ್ಲಿ ಯೂಸ್ ಇಲ್ಲ. ಮಾಡಿದ್ರೆ ಹಂಗೆ ಫೋನಲ್ಲೇ ಮಾಡ್ತೀನಿ. ನೋಡೋಣ. ಫೋನಲ್ಲಿ ಮಾಡೋದಾದರೆ ಸ್ವಲ್ಪ ಕಷ್ಟ. ಏನಂದರೆ ಅದು ಸ್ವಲ್ಪ ದೊಡ್ಡದಲ್ಲ, ಹಿಡ್ಕೊಳ್ಳೋದೇ ಒಂದು ಸ್ವಲ್ಪ ಕಷ್ಟ ಆಗ್ಬಿಟ್ಟಿದೆ. ಅದು ಬಿಟ್ಟರೆ ಇನ್ನೂ ಗೋಪುರ ಆಗಲ್ಲ ಅಂತ ಹೇಳಿದ್ನಲ್ಲ. ನೋಡು, ನಾಳೆ ಆದರೆ ನಾಳೆ. ಅದು ಒಂದು ಕಂಟೆಂಟ್ ಆದರೆ ಇನ್ನು ಅದು ಬಿಟ್ಟರೆ ನೆಕ್ಸ್ಟ್ ಇನ್ನೊಂದು ಅದೊಂದು ಜಾಗ ನಾನು ಆಫೀಸಿಂದ ತುಂಬ ಸಲ ತೋರಿಸಿದ್ದೀನಿ ನಿಮಗೆ. ಸೊ ಆಫೀಸ್ ಹತ್ರ. ಸೊ ಅದರಲ್ಲಿ ಏನಂದರೆ ಏನು ಹೇಳೋದಪ್ಪ ಅದಕ್ಕೆ, ಅಂದರೆ ಆಫೀಸಿಂದ ತೋರಿಸಿದ್ದೀನಿ. ಸೊ ಅಲ್ಲಿ ಕೆಲವೊಂದು ಕೆಲಸದವ್ರು ಇದ್ದಾರೆ.
ಸೊ ಅವ್ರನ್ನ ಹೋಗಿ ಇಂಟ್ರ್ಯಾಕ್ಟ್ ಮಾಡೋಣ. ಸೊ ಹೆಂಗೆ ನಡೆಯುತ್ತೆ ಲೈಫು. ಸೊ ಅಂದರೆ ಅವರು ರೋಡ್ ಕೆಲಸದವ್ರು ಅನ್ಕೋತೀನಿ. ಸೊ ಅವ್ರ ಲೈಫ್ ಹೆಂಗಿದೆ, ಸೊ ಅದ್ರ ಬಗ್ಗೆ ಒಂದು ವೀಡಿಯೋ ಮಾಡೋಣ ಅಂತ. ಅದು ಬಿಟ್ಟರೆ ಸದ್ಯಕ್ಕೆ ಅದೆರಡಿದೆ. ಅದು ಬಿಟ್ಟರೆ ಆಟೋದವ್ರನ್ನೂ ಒಂದ್ಸಲ ಹೋಗಿ ಮಾತಾಡಿಸ್ಬೇಕು. ಅಂದರೆ ಆಟೋದವರು ಹೆಂಗಿದೆ ಲೈಫು. ಅಂದರೆ ಇವಾಗ ಪೆಟ್ರೋಲ್ ಚಾರ್ಜಸ್ಸು, ಗ್ಯಾಸ್ ಚಾರ್ಜಸ್ಸು ಎಲ್ಲ ರೇಟ್ ಆಗಿದೆ. ಮತ್ತೇನು ಅದೇ ಸೊ ಅದೆಲ್ಲ ಹೆಂಗೆ ಇಂಪ್ಯಾಕ್ಟ್ ಆಗ್ತಾಯಿದೆ ಮತ್ತು ಏನೆಲ್ಲ ಇದೆ. ಸೊ ಅದ್ರ ಕೆಲವೊಂದು ಇಂಟ್ರ್ಯಾಕ್ಷನ್ಸು ಆಟೋದವ್ರ ಜೊತೆ ಮಾಡೋಣ ಅಂತ. ಅದು ಬಿಟ್ಟರೆ ಇನ್ನು ಸೊ ಇದು 3 ಮೇಯ್ನಾಗಿ ನನ್ನ ತಲೆಯಲ್ಲಿರೋವಂಥ ಕಂಟೆಂಟ್ಸ್. ಅದು ಬಿಟ್ಟರೆ ಸದ್ಯಕ್ಕೆ ಬೇರೆ ಯಾವುದೂ ಇಲ್ಲ. ಬಟ್ ಇನ್ನೊಂದು ಏನಂದರೆ ಹೇಳಿದ್ದನ್ನ ಮಾಡಲ್ಲ ನಾನು. ಅದಕ್ಕೆ ಜಾಸ್ತಿ ಅದ್ರ ಬಗ್ಗೆ ಮಾತಾಡಿದ್ರೆ ಅದು ನಡೆಯೋದು ಇಲ್ಲ. ಸೊ ಲಿಟ್ರಲಿ ಸ್ಟಾರ್ಟಿಂಗ್ ಯಾವಾಗ ನಾನು ಇಲ್ಲಿ ಬ್ಯಾಂಗ್ಳೂರ್ ಬಂದೆ ಆವಾಗಿಂದ ಅಂದ್ಕೊಂಡಿರೋ ವೀಡಿಯೋಸ್ನೇ ಮಾಡಲಿಲ್ಲ. ಇನ್ನು ಇದು ಮಾಡ್ತೀನೋ ದೇವರಿಗೆ ಗೊತ್ತು. ಇದು ಹೋಗಲಿ, ಇದನ್ನು ಹೇಳೋಕೆ ಬಂದೆ ಮರ್ತೇ ಹೋಗ್ತಲ್ಲಪ್ಪ. ನಾನು ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿರೋದು. ಸೊ ನನ್ನ ಕೈಲಿ ಹಿಂಗಿರೋ ಗೊಬ್ಬರು ಹಿಂಗೇನೇ ಬರಲ್ಲ. ಆದರೆ ಒಂದೇನಂದರೆ ನಾನು ಒಂದ್ಸಲ ಏನೋ ಸ್ಟಾರ್ಟ್ ಮಾಡಿಬಿಟ್ರೆ ಅದನ್ನ ಮಾಡಿಬಿಡ್ತೀನಿ. ಸೊ ಆ ಥರ ಒಂದು ಟ್ಯಾಲೆಂಟ್ ಇದೆ. ಬಟ್ ಆದರೆ ಸ್ಟಾರ್ಟ್ ಮಾಡೋವರೆಗೂ ತುಂಬ ಕಷ್ಟ ಇದೆ. ಅದೇ ಸ್ಟಾರ್ಟ್ ಮಾಡೋವರೆಗೂ ನನ್ನ ಕೈಯಲ್ಲಿ ಏನೂ ಆಗೋಲ್ಲ. ಒಂದ್ಸಲ ಅಂದರೆ ನಾನು ಇವಾಗ ತೋರಿಸಿದ್ನಲ್ಲ, ಸಿಗಬೇಕು ನಾನು ಒಂದ್ಸಲ ಎಲ್ಲಾದರೂ ಅದು ಎಲ್ಲರಿಗೂ ಹಂಗೆ ಗುರು. ತುಂಬ ಜನಕ್ಕೆ ಆ ಥರ. ಸೊ ಅಂದರೆ ಇಂಟ್ರೋವರ್ಟು ಸ್ಪೆಷಲಿ ಇರೋರಿಗೆ ಒಂದ್ಸಲ ಸ್ಟಾರ್ಟ್ ಮಾಡಿದ್ರೆ ಅದನ್ನ ಅವರು ಹೆಂಗಾದರೂ ಕಂಪ್ಲೀಟ್ ಮಾಡಿಬಿಡ್ತಾರೆ. ಅದೇ ಥರ ನಂದು ಸೀನ್ ಕೂಡ. ಸೊ ಇವಾಗ ವೀಡಿಯೋ ಮಾಡಬೇಕು ಅಂತ ಅಲ್ಲಿಗೆ ಹೋಗಿ ಒಂದ್ಸಲ ವೀಡಿಯೋ ಸ್ಟಾರ್ಟ್ ಆದಮೇಲೆ ಸೊ ನಾನು ಎಷ್ಟು ಬೇಕೋ ಅದು ಮಾತಾಡ್ತೀನಿ. ಸೊ ಆ ಥರ ಟ್ಯಾಲೆಂಟು. ಬಟ್ ಆ ವೀಡಿಯೋ ಸ್ಟಾರ್ಟ್ ಮಾಡೋರಿಗೆ ಇರೋ ಕಷ್ಟ ಇದೆಯಲ್ಲ, ಸೊ ಅದು ಹೆವಿ ಕಷ್ಟ ಇದೆ. ಸ್ಪೆಷಲಿ ನನ್ನಂಥವ್ರಿಗೆ. ನಾನು ಇಂಟ್ರೋವರ್ಟ್ ಅಂದರೆ ಬೇರೆಯವರು ಇಂಟ್ರೋವರ್ಟ್ ಅಂದರೆ ಏನು ಅಂದ್ಕೊಬಿಟ್ಟಿದ್ದಾರೆ. ಸ್ವಲ್ಪ ಮಾತಾಡೋಕ್ಕಾಗಲಿಲ್ಲ, ಸೊ ಸ್ವಲ್ಪ ಇಂಟ್ರ್ಯಾಕ್ಷನ್ ಮಾಡೋದು, ಅಂಥವರೆಲ್ಲ ಇಂಟ್ರೋವರ್ಟ್ ಅಂದ್ಕೋತಾರೆ. ಸೊ ನನ್ನಷ್ಟು ಇಂಟ್ರೋವರ್ಟು ನಾನು ತುಂಬ ಚೆಕ್ ಮಾಡಿದ್ದೀನಿ. ನನ್ನಷ್ಟು ನಾನು ಇಂಟ್ರೋವರ್ಟ್ಸ್ನ ನಾನು ನೋಡಿದ್ದೀನಿ. ಬಟ್ ನನ್ನಷ್ಟು ಯಾರೂ ನಾನು ನೋಡಲಿಲ್ಲ. ಅಂದರೆ ಮಾತು ತುಂಬ ಕಮ್ಮಿ ಮತ್ತು ಜನರ ಜೊತೆ ಸೇರೋದು ಸ್ವಲ್ಪ ಕಮ್ಮಿ. ಅಂದರೆ ಸ್ಪೆಷಲಿ ನಾನು ಆ ಥರ ಇದ್ದೀನಿ. ಅಂದರೆ ಅದು ಕ್ಯಾರೆಕ್ಟರ್ ಹಂಗೆ ಬಂದ್ಬಿಡ್ತೋ ಇಲ್ಲ ನನ್ನ ಕ್ಯಾರೆಕ್ಟರ್ ಹಂಗೆ ಇದೆಯವಲ್ಲ ಏನೂ ನನಗೂ ಗೊತ್ತಿಲ್ಲ. ಸ್ಪೆಷಲಿ ನನಗನ್ಸುತ್ತೆ ಈ ಕೋವಿಡ್ ಟೈಮಿಂದ ನನಗೂ ಈ ಥರ ಆಗಿರೋದು ಅನ್ಕೋತೀನಿ. ಅದಕ್ಕೂ ಮುಂಚೆ ಸ್ವಲ್ಪ ಡಿಫ್ರೆಂಟ್. ಆ್ಯಂಡ್ ಆಫ್ಟರ್ 10th ಅಂದರೆ SSLCವರೆಗೂ ನನ್ನ ಸೀನೇ ಬೇರೆ ಇತ್ತು. ಅದಾದಮೇಲೆ ಸೊ 10th ಆದಮೇಲೆ ನಾನು ಕಂಪ್ಲೀಟ್ ಚೇಂಜ್ ಆಗಿಬಿಟ್ಟಿದ್ದೀನಿ. ನಾನು 10thವರೆಗೆ ಹೆಂಗಿದ್ದೆ ಅಂತ ಅಂದರೆ ನನಗೆ ಗೊತ್ತಿಲ್ಲ. ಅಷ್ಟೊಂದು ಇದಿದೆ. ಅಂದರೆ ಫುಲ್ ಗಲಾಟೆ ಇರಲಿಲ್ಲ. ಬಟ್ ಅದೊಂದು ಇದಿರುತ್ತಲ್ಲ, ಸೊ ನಾರ್ಮಲಾಗಿರೋ ಥರ ಆ ಥರ ಇದ್ದೆ. ಬಟ್ ಆಫ್ಟರ್ 10 ಸ್ವಲ್ಪ ಅಬ್ನಾರ್ಮಲ್ ಅಂತಲೇ ಹೇಳಬೇಕು. ಯಾಕಂದರೆ ಅಬ್ನಾರ್ಮಲ್ ಅಂದರೆ ನಾರ್ಮಲ್ ಇಲ್ಲ ಅಂತ, ಸ್ವಲ್ಪ ಫುಲ್ ಸೈಲೆಂಟ್ ಆಗಿಬಿಟ್ಟಿದ್ದೆ. ಅದು ಯಾಕೆ ಅಂತ ನನಗೂ ಗೊತ್ತಾಗಲಿಲ್ಲ. ಸೊ ಅಷ್ಟೆಲ್ಲ ಅಬ್ಸರ್ವ್ ಮಾಡೋಕ್ಕೂ ಗೊತ್ತಾಗಲಿಲ್ಲ. ನೋಡೋಣ ಇವಾಗ ವೀಡಿಯೋ ಮಾಡ್ತೀನಿ ಅಂತ ಅಷ್ಟೇ. ಸೊ ಈ ವ್ಲಾಗ್ನಲ್ಲಿ ಏನು ಮಾಡ್ತಾಯಿದ್ದೀನಿ, ನಾನು ನಿಮಗೆ ಸಿಗ್ತೀನಿ ಮತ್ತೊಂದು ಹೊಸ ವ್ಲಾಗ್ನಲ್ಲಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.